ನಮ್ಮ ರಶ್ಮಿ ರೆಸಿಪೀಸ್ ಪ್ರಾಡಕ್ಟ್ಗಳಲ್ಲಿ ಜನಮೆಚ್ಚುಗೆಯ ಜನಪ್ರಿಯವಾದ ಮಸಾಲಗಳಲ್ಲಿ ಒಂದಾದ ಈ ಚಿಕನ್ 3 in 1 ಕೂಡ ಒಂದು ತುಂಬಾ ಹೈಯೆಸ್ಟ್ ಸೇಲಾದ ಮಸಾಲ ಇದು. ಹಾಗೆ ಇದರದೊಂದು ರೆಸಿಪಿ ಶೇರ್ ಮಾಡುವ ಅಂತ. ಸುಕ್ಕಕ್ಕೂ ಪುಳಿಮುಂಚಿಗೂ ಹಾಗೆಯೇ ಗ್ರೇವಿಗೂ ಎಲ್ಲದಕ್ಕೂ ಸೂಟ್ ಆಗುವ ಹಾಗೆ 20 ಬಗೆಯ ಮಸಾಲಗಳನ್ನು ಹಾಕಿ ತಯಾರು ಮಾಡಿರುವಂಥ ಈ ಸ್ಪೆಷಲ್ ಮಸಾಲ ಎಲ್ಲದಕ್ಕೂ ಕರೆಕ್ಟಾಗಿ ಸೂಟ್ ಆಗ್ತದೆ. ಇದಕ್ಕೆ ಮಾಡುವ ವಿಧಾನ, ಚಿಕನನ್ನು ಪುಳಿಮುಂಚಿ ಮಾಡೋದಾದರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಕರಿಬೇವೆಲ್ಲ ಹಾಕಿ ಫ್ರೈ ಮಾಡಿ ಚಿಕನನ್ನು ಬೇಯಿಸಬೇಕು. ಈ ಪುಳಿಮುಂಚಿಗೆ ನಿಮಗೆ ಖಾರ ಖಡಕ್ ಬೇಡ ಅಂದರೆ ಟೊಮೆಟೊ ಹಾಕಿದರೆ ಆಯಿತು. ಖಾರ ಖಡಕ್ ಬೇಕು ಅಂತಿದ್ರೆ ಟೊಮೆಟೊ ಹಾಕಬಾರ್ದು. ಆನಂತರ ಈ ಪುಳಿಮುಂಚಿ ಹುಡಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಲಿಂಬೆ ರಸ ಸೇರಿಸಿ ಉಪ್ಪು ಬೇಕಾದರೆ ಒಂಚೂರು ಹಾಕ್ಬೋದು. ಇದರಲ್ಲಿ ಉಪ್ಪು ಇದೆ, ಉಪ್ಪು ಅರಶಿನ ಎಲ್ಲನೂ ಇದೆ. ಚಿಕನನ್ನು ಒಳ್ಳೆ ಬೇಯಿಸಿದರೆ ಇಲ್ಲಿಗೆ ಚಿಕನ್ ಪುಳಿಮುಂಚಿ ರೆಡಿ ಆಯಿತು. ನಾನು ಸ್ವಲ್ಪ ಖಡಕ್ ಖಾರವಾಗಿ ಮಾಡಿದ್ದೇನೆ, ಟೊಮೆಟೊ ಹಾಕಲಿಲ್ಲ. ನಂತರ ಸುಕ್ಕ ಮತ್ತು ಗ್ರೇವಿ ಮಾಡೋದಾದರೆ ತೆಂಗಿನ ತುರಿಯನ್ನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ತೆಂಗಿನ ತುರಿಯನ್ನು ಫ್ರೈ ಮಾಡಬೇಕು. ಆನಂತರ ಈ ಪುಳಿಮುಂಚಿಗೆ ಮಾಡಿದ್ದೇವಲ್ಲ ಅದೇ ರೀತಿ ಮಸಾಲೆ ಹಾಕಿ ಚಿಕನನ್ನು ಬೇಯಿಸಿ ಆನಂತರ ಇದಕ್ಕೆ ತೆಂಗಿನ ತುರಿಯನ್ನು ಪಲ್ಸ್ ಮಾಡಿ ಹಾಕಿದರೆ ಇಲ್ಲಿಗೆ ಚಿಕನ್ ಸುಕ್ಕ ಕೂಡ ರೆಡಿ ಆಯಿತು. ನಂತರ ಚಿಕನ್ ಗ್ರೇವಿ, ಈ ಫ್ರೈ ಮಾಡಿಟ್ಟ ತೆಂಗಿನ ತುರಿಗೆ ಈ ನಮ್ಮ ಚಿಕನ್ ರಶ್ಮಿ ರೆಸಿಪೀಸ್ ಚಿಕನ್ 3 in 1 ಹುಡಿಯನ್ನು ಹಾಕಿ ಸ್ವಲ್ಪ ಹುಣಸೆ ರಸ ಅಥವಾ ನೀವು ಬೇಯುವಾಗ ಲಿಂಬೆ ಹುಳಿ ರಸ ಕೂಡ ಹಾಕ್ಬೋದು. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ಗ್ರೇವಿಯನ್ನು ಇದಕ್ಕೆ ಸೇರಿಸಿದರೆ ಚೆನ್ನಾಗಿ ಕುದಿಸಿದರೆ ಗ್ರೇವಿ ಕೂಡ ಕರೆಕ್ಟಾಗಿ ರೆಡಿ ಆಗ್ತದೆ. ತುಂಬಾ ಮಂದವಾಗಿ ರುಚಿಯಾದ ಗ್ರೇವಿ ಕೂಡ ರೆಡಿ ಆಯಿತು. ಪುಳಿಮುಂಚಿ ಸುಕ್ಕ ಗ್ರೇವಿ ಚಿಕನ್ 3 in 1 ಆಯಿತು. ಈ ಒಂದು ಮಸಾಲ ಮನೆಯಲ್ಲಿದ್ದರೆ ನೆಂಟರು ಬಂದರೂ ಬಗೆ ಬಗೆಯ ರೆಸಿಪಿಗಳನ್ನು ತಕ್ಷಣ ಮಾಡ್ಬೋದು, ಅಥವಾ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಈ ರೀತಿ ರೆಸಿಪಿ ಮಾಡ್ಬೋದು. 3 ರೆಸಿಪಿ ಆದರೂ 3ರ ರುಚಿ ಕೂಡ ಬೇರೆ ಬೇರೆನೇ ಇರ್ತದೆ, 3ರ ಪರಿಮಳ ಕೂಡ ಬೇರೆ ಬೇರೆನೇ ಇರ್ತದೆ. ಅದು ಈ ಮಸಾಲೆಯ ವಿಶೇಷ. ಮಸಾಲೆ ಒಂದೇ ಆದರೂ 3ರದ್ದು ರುಚಿಯೂ ಬೇರೆ ಇರ್ತದೆ, ಪರಿಮಳನೂ ಬೇರೆ ಇರ್ತದೆ. ಟೋಟಲಿ ನಮ್ಮ ಈ ಚಿಕನ್ 3 in 1 ಮಸಾಲ ಸೂಪರಾಗಿ ಬಂದಿದೆ. ಇದು ನಾನು ಟೇಸ್ಟ್ ಮಾಡಿ ಹೇಳೋದಲ್ಲ, ನೀವಿದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಅನುಭವವನ್ನು. ನಿಮ್ಗೆ ಏನಾದರೂ ಈ ಮಸಾಲೆ ಬೇಕಿದ್ದಲ್ಲಿ ಈ ವಾಟ್ಸಪ್ ನಂಬರಲ್ಲಿ ಆರ್ಡರ್